ವಿಶೇಷತೆ ಇವತ್ತಿನ ದಿನ ಮೇಳದಲ್ಲಿ? ಪ್ರತಿ ವರ್ಷವೂ ಮೀನುಗಾರಿಕೆ ಇಲಾಖೆ ವತಿಯಿಂದ ನವೆಂಬರ್ 21ರಂದು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ವಿಶ್ವ ಮೀನುಗಾರಿಕೆ ದಿನಾಚರಣೆ ಜೊತೆಗೆ ನಾವು 3 ದಿನಗಳ ಮತ್ಸ್ಯ ಮೇಳವನ್ನು ಸಹ ಆಯೋಜಿಸಿದ್ದೀವಿ. ಮತ್ಸ್ಯ ಮೇಳ ಆಯೋಜಿಸುವ ಉದ್ದೇಶ ಏನಂತ ಹೇಳಿದ್ರೆ, ಸಾರ್ವಜನಿಕರಿಗೆ, ಮೀನುಗಾರರಿಗೆ ಒಂದು ಮೀನುಗಾರಿಕೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡೋದು. ಇಲ್ಲಿ ಸುಮಾರು ಒಂದು 52 ಸ್ಟಾಲ್ಗಳನ್ನು ನಾವು ಇಲ್ಲಿ ಇರೆಕ್ಟ್ ಮಾಡಿದ್ದೇವೆ. ಸೊ ಇಲ್ಲಿ ಬಗೆ ಬಗೆಯ ಸ್ಟಾಲ್ಗಳಿದಾವೆ. ಉದಾಹರಣೆಗೆ ಸಂಶೋಧನಾ ಸಂಸ್ಥೆಗಳ ಸ್ಟಾಲ್ಗಳಿದೆ. ಅವರು ಅವರವರ ಕೇಂದ್ರದಲ್ಲಿ ಏನೇನು ಸಂಶೋಧನೆ ಮಾಡಿದ್ದಾರೆ ಅದನ್ನ ರೈತರಿಗೆ ಪರಿಚಯ ಮಾಡಿಕೊಡೋದು ಒಂದನೇ ಕ್ರಮ. ಎರಡನೇದು, ಬೇರೆ ಪ್ರೈವೇಟ್ ಸ್ಟಾಲ್ಗಳು ಇದಾವೆ. ಅದರಲ್ಲಿ ಫೀಡ್ ಕಂಪ್ನಿ ಇರ್ಬೋದು, ಬೇರೆ ಬೇರೆ ಅಂದ್ರೆ ಅಕ್ವಾಕಲ್ಚರ್, ಜಲಕೃಷಿಗೆ ಬೇಕಾದಂತ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ, ಡಿವೈಸ್ಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಅದೇ ರೀತಿ RAS ಕಲ್ಚರ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಇದಾದ್ಮೇಲೆ ಅಲಂಕಾರಿಕ ಮೀನುಗಳ ಸುಮಾರು ಒಂದು 10 ರಿಂದ 12 ಸ್ಟಾಲ್ಗಳು ಅಲಂಕಾರಿಕ ಮೀನುಗಳು ಇದಾವೆ. ಸೊ ಈಗ ಅಲಂಕಾರಿಕ ಮೀನುಗಳ ಒಂದು ಮನೆಯಲ್ಲಿ ಇಟ್ಕೊಳ್ಳೋದು ಇದೆಲ್ಲ ಒಂದು ಹಾಬಿ ಆಗಿಬಿಟ್ಟಿದೆ ನಗರ ಪ್ರದೇಶ ಜನರಿಗೆ. ಇವನ್ ಕೆಲವೊಂದು ಸಬರ್ಬನ್ ಅಂದ್ರೆ ಪಟ್ಟಣ ಪಂಚಾಯತಿ ಅಂತಲ್ಲೆಲ್ಲ ಒಂದು ಅಲಂಕಾರಿಕ ಮೀನುಗಳನ್ನ ಮನೇಲಿ ಇಟ್ಕೊಂಡು ಅದರ ಅಂದ ಚಂದ ನೋಡೋದೊಂದು ಒಂದು ಹಾಬಿಯಾಗಿ ಬೆಳೆದಿದೆ. ಸೊ ಅಂತ ಸ್ಟಾಲ್ಗಳು ಕೊಟ್ಟು ಅವನು ಸಹ ಅವರು ಜನರು ನೋಡಿ ಅದರ ಒಂದು ಪ್ರಯೋಜನ ಪಡಿಬಹುದು. ಇದೆಲ್ಲರ ಜೊತೆಗೆ ನಮ್ಮ ಖಾದ್ಯಗಳು, ಖಾದ್ಯ ಪದಾರ್ಥಗಳು, ಮೀನಿನ ವಿವಿಧ ಬಗೆಯ ಖಾದ್ಯ ಪದಾರ್ಥಗಳನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ಕರಾವಳಿ ಇರ್ಬೋದು ಅಥವಾ ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಮಾಡುವಂತ ಒಂದು ಮೀನಿನ ವಿವಿಧ ಖಾದ್ಯ ಪದಾರ್ಥಗಳನ್ನ ನಮ್ಮ ಸಾರ್ವಜನಿಕರು ಅಥವಾ ಮೀನುಗಾರರು ಅಥವಾ ಬೆಂಗಳೂರಿನ ಜನತೆ ಅದನ್ನ ಸವಿಬಹುದಾಗಿದೆ. ಇದ್ರ ಜೊತೆಗೆ ನಮ್ಮ ಮೀನುಗಾರರಿಗೆ ಒಂದು ನಮ್ಮ ವಿಜ್ಞಾನಿಗಳ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರ ಕ್ಷೇತ್ರದಲ್ಲಿ ಅಥವಾ ಮೀನುಗಾರ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದಾವೋ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಪರಿಹಾರ ಕಂಡುಕೊಳ್ಳುವಂತ ಒಂದು ಅವಕಾಶನೂ ಇಲ್ಲಿದೆ. ಇದಲ್ದೇನೆ ಸಾರ್ವಜನಿಕರು ಬೆಳಗ್ಗೆ 10 ರಿಂದ ಸಾಯಂಕಾಲ 8 ಬಂದು ಇಲ್ಲಿ ವಿಸಿಟ್ ಮಾಡಬಹುದು. ನಾಳೆ 22/11/2025 ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದಾರೆ. ಹಾಗೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಸಹ ಬರ್ತಾ ಇದ್ದಾರೆ. ನಮ್ಮ ಮೀನುಗಾರಿಕೆ ಸಚಿವರಾದ ಮಂಕಾಳ ವಿಜಯ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಮಲಾ ಇಕ್ಬಾಲ್ ಮೇಡಮ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಮತ್ಸ್ಯ ಮೇಳವನ್ನು ಆಯೋಜಿಸ್ತೀವಿ. ದಯವಿಟ್ಟು ಎಲ್ಲ ಬೆಂಗಳೂರಿನ ಜನತೆ ಮತ್ತು ರಾಜ್ಯದ ಇತರೆ ಜನತೆ ಸಹ ಈ ಒಂದು ಮತ್ಸ್ಯ ಮೇಳಕ್ಕೆ ಭೇಟಿ ಕೊಟ್ಟು ಈ ಮತ್ಸ್ಯ ಮೇಳದ ಒಂದು ಸದಾವಕಾಶನ ಅಥವಾ ಸದುಪಯೋಗ ಪಡಿಸಿಕೊಳ್ಬೇಕಂತ ಕೇಳ್ಕೊಳ್ತೀನಿ.